ಸರ್ ಕ್ಯಾಮ್ರಾ ನೋಡಿ ಸರ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಾಗ ತಾನೇ ಸ್ಟಾರ್ಟಿಂಗಲ್ಲೇ ಒಂದು ವಿಡಿಯೋ ನೋಡಿದ್ರಿ. ಇದೇನಿದು ಸಡನ್ನಾಗಿ ಸೀರೆಗೆ ಶಿಫ್ಟ್ ಆಗಿಬಿಟ್ರಲ್ಲ ಅಂತ ಅಂದ್ಕೊಬೇಡಿ. ಅದು ಎಂಗೇಜ್ಮೆಂಟ್ ವಿಡಿಯೋ. ಯಾರ ವಿಡಿಯೋ, ಯಾವ ಎಂಗೇಜ್ಮೆಂಟು, ಏನು ಕತೆ, ಪೂರ್ತಿ ವ್ಲಾಗ್ನ ನೋಡಿದರೆ ಖಂಡಿತ ನಿಮಗೆ ಡೆಫಿನೆಟ್ಲಿ ಯಾವುದು ಏನು ಎತ್ತ ಅಂತ ಪೂರ್ತಿ ಅರ್ಥ ಆಗಿರುತ್ತೆ. ಫಂಕ್ಷನ್ ಅಂತ ಅಂದಮೇಲೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗೋದೆ. ನಾನು ಮನೆಯಿಂದನೇ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಬೇಗ ಫಾಸ್ಟಾಗಿ ರೆಡಿ ಆಗಿಬಿಟ್ಟು ಡ್ರೆಸ್ ಅಂತೂ ಹಾಕೋಗಿಲ್ಲ, ಸೀರೆ. ಎಂಗೇಜ್ಮೆಂಟ್ ಅಂದಮೇಲೆ ಸ್ವಲ್ಪ ಟ್ರೆಡಿಷನಲ್ ಆಗಿ ಹೋಗೋಣ ಅಂದ್ಕೊಂಡು ಸೀರೆ ಎಲ್ಲ ವೇರ್ ಮಾಡ್ಕೊಂಡಿದ್ದೀನಿ. ಇದೇನು ಹೊಸ ಸ್ಯಾರಿ ಇಲ್ಲ, ಆಲ್ಮೋಸ್ಟ್ ನನ್ನ ಹತ್ರ ಇರೋದ್ರಲ್ಲಿ ಇದು ಕೂಡ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ರೆಡಿ ಆಗಿಬಿಟ್ಟು ಹಾಗೆ ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಎಂಗೇಜ್ಮೆಂಟ್ ಅಲ್ವಾ, ಹಂಗಾಗಿ ಓವರಾಗಿ ಏನೂ ಹಾಕೊಂಡು ಹೋಗ್ತಾ ಇಲ್ಲ. ಹಂಗಾಗಿ ಸಿಂಪಲಾಗಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇರೋ ಅಂಥದ್ದು. ಯಾವುದು ಎಂಗೇಜ್ಮೆಂಟ್ ಅಂದರೆ ನನ್ನ ಅಪ್ಪ ಇದ್ದಾರಲ್ಲ ಅವರ ಕೊನೆ ತಮ್ಮನ ಮಗಳು, ಅಂದರೆ ನನಗೆ ಚಿಕ್ಕಪ್ಪನ ಮಗಳು. ಲಾಸ್ಟ್ ನಮ್ಮ ಮನೆಗೆಲ್ಲ ಅವಳೇನೆ. ಸೊ ಯಾಕಂದರೆ 6 ಜನ ಅಣ್ಣ ತಮ್ಮದಿರಲ್ಲಿ 5 ಜನ ಹೆಣ್ಮಕ್ಳು, ಅಂದರೆ ಎಲ್ರಿಗೂ ಒಬ್ಬೊಬ್ಬರು, ಕೊನೆ ಚಿಕ್ಕಪ್ಪಂಗೆ ಮಾತ್ರ 2 ಹೆಣ್ಮಕ್ಳು. ಸೊ ಕೊನೆಯವಳು ಇವಳೇನೆ. ಹಂಗಾಗಿ ಊರ ಕಡೆಗೆ ಬೇಗನೆ ಹೊರಟ್ವಿ, ಬೇಗ ರೆಡಿಯಾಗಿ ಬೇಗನೆ ಹೊರಟಿದ್ದೋ. ಕೂದಲೆಲ್ಲ ಫುಲ್ಲು ಗಾಳಿಗೆ ಹರಡ್ಬಿಟ್ಟಿತ್ತು, ಅದನ್ನೇ ಸರಿ ಮಾಡ್ಕೊತಾ ಇದ್ದೆ ನಾನು. ಹಾಗೆ ನಮ್ಮ ಅಕ್ಕ ಬಂದಳು. ಸೊ ಇವಳಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಯಾಕಂದರೆ ನಮ್ಮ ದೊಡ್ಡಪ್ಪನ ಮಗಳು. ಅವಳು ನಾನು ಎಲ್ಲ ಫುಲ್ ಕ್ಲೋಸ್ ಅಂತ ಇಡೀ ನನ್ನ ವ್ಲಾಗ್ಸಲ್ಲೆಲ್ಲ ಸುಮಾರು ವ್ಲಾಗಲ್ಲಿ ಇದ್ದೀವಿ. ಸೊ ಅವಳು ಏನೇನೋ ತಮಾಷೆ ಮಾಡಿಕೊಂಡು ನಾವು ಇಬ್ಬರು ಜೊತೆಗೆ ಸೇರಿಬಿಟ್ರೆ ಬರೀ ನಗಾಡೋದು ಆ ಥರ ಸುಮ್ಮನೆ ಏನೇನೋ ಕ್ವಾಟ್ಲೆ ಹೇಳ್ಕೊಂಡು ಬರೀ ನಗೋದೇ ಮಾಡ್ತಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಅವತ್ತು. ಹಾಗೆ ಸ್ಟಾರ್ಟಿಂಗ್ ಅವಳು ಬರಲಿ ಅಂತ ಆಚೆ ವೆಯ್ಟ್ ಮಾಡ್ತಾಯಿದ್ದೆ. ಅವಳು ಕೂಡ ಬಂದು ಸ್ವಲ್ಪ ಫೋಟೋ ಸ್ಟೇಷನ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿ ಆ ಕಡೆ ಸೈಡ್ ನಡೀತಾ ಇದ್ದಿದ್ದು ಎಂಗೇಜ್ಮೆಂಟು. ಸೊ ಹುಡುಗಿನೂ ಕೂಡ ಫೋಟೋ ತೆಗೆಸ್ಕೊಳಕ್ಕಂತ ಹೋಗಿದ್ರು. ಅಷ್ಟರಲ್ಲಿ ನಮ್ಮದು ವೀಡಿಯೋಸು ಫೋಟೋಸ್ ಎಲ್ಲ ಸ್ವಲ್ಪ ಮುಗಿಸ್ಕೊಂಡು ಅಣ್ಣ ಕೂಡ ರೆಡಿ ಆಗ್ತಿದ್ದ, ದೊಡ್ಡಪ್ಪನ ಮಗ, ಅವನು ಕೂಡ ರೆಡಿ ಆಗ್ತಿದ್ದ. ಅವನು ಸ್ವಲ್ಪ ರೇಗಾಡಿಸ್ಕೊಂಡು ಅವನು ವೀಡಿಯೋ ಮಾಡಿಕೊಂಡು ಕಾಲು ಹೇಳ್ಕೊಂಡು ಒಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದು, ಆಲ್ರೆಡಿ ಎಲ್ಲ ಅಸೆಂಬಲ್ ಮಾಡಿದರು. ಶಾಸ್ತ್ರ ಮಾಡೋಕ್ಕಂತ ಹುಡುಗಿ ಕೂಡ ಕೂರಿಸ್ತಾಯಿದ್ರು. ಅಷ್ಟರಲ್ಲಿ ಹೋಗೋಣ ಅಂದ್ಕೊಂಡು ನಾವು ಕೂಡ ಹೊರಡೋಷ್ಟರಲ್ಲಿ ನಮ್ಮ ಹುಡುಗಿ ರೆಡಿಯಾಗಿತ್ತು, ಗೊಂಬೆ ಥರ ಕಾಣ್ತಾಯಿತ್ತು. ಬಂದು ಮಾಮೂಲಿ ಶಾಸ್ತ್ರ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ನಮ್ಮ ಕಡೆ ಎಲ್ಲ. ಕೆಲವು ಕಡೆ ಹಂಗೆ ಅನಿಸುತ್ತೆ, ಕೆಲವು ಕಡೆ ಡಿಫ್ರೆಂಟಾಗೂ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಹಳ್ಳಿ ಕಡೆ ಎಲ್ಲ ನಮ್ಮ ಕಡೆ ಇದೇ ಥರ ಫಸ್ಟು ಹುಡುಗಿಗೆ ಶಾಸ್ತ್ರ ಮಾಡೋ ಅಂಥದ್ದು, ಆಮೇಲೆ ಹುಡುಗಿ ಸೇರಿಸಿ ಮಾಮೂಲಿ ಎಂಗೇಜ್ಮೆಂಟ್ ಅದೇ ರಿಂಗ್ ಎಲ್ಲ ಹಾಕಿ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅದನ್ನು ಮಾಡೋ ಅಂಥದ್ದು. ಸ್ಟಾರ್ಟಿಂಗ್ ಮಾತ್ರ ಶಾಸ್ತ್ರ ಕೂರಿಸಿ ಫಸ್ಟು ಹುಡುಗಿನೇ ಮಾಡೋದು, ಹಾಗಾಗಿ ಒಬ್ಳಿಗೆ ಮಾತ್ರ ಸೋಗುಯೋದು. ಆಮೇಲೆ ಮದುವೆಲಿ ಮಾತ್ರ ಡಬಲ್ ಅಂದರೆ ಗಂಡ ಹೆಂಡತಿ ಇಬ್ಬರನ್ನೂ ಕೂರಿಸೋ ಅಂಥದ್ದು. ಹಾಗಾಗಿ ಫಸ್ಟು ಹುಡುಗಿಗೆ ಶಾಸ್ತ್ರ ಮಾಡ್ತಾ ಎಲ್ಲರೂ ಒಬ್ಬೊಬ್ರಾಗ ಬಂದು ಶಾಸ್ತ್ರ ಮಾಡ್ತಾಯಿದ್ರು. ಕುಂಕುಮ ಕೊಡೋರು ಕೊಡ್ತಾಯಿದ್ರು, ಹೂವು ಎಲ್ಲ ಕೊಡೋರು ಕೊಟ್ಕೊಂಡು ಸುಮಾರು ಹೊತ್ತಾಯಿತು. ಅದೇನೆ ಫೋಟೋ ಸ್ಟೇಷನ್ ಕೂಡ ನಡೀತಾ ಇತ್ತು, ಯಾಕಂದರೆ ಇವಾಗ ಆಲ್ಮೋಸ್ಟ್ ಶಾಸ್ತ್ರ ಅಂದರೆ ಎಲ್ಲ ಕುಂಕುಮ ಎಲ್ಲ ಹರಡ್ಬಿಡ್ತಾರೆ, ಮುಖಕ್ಕೆಲ್ಲ ಹಚ್ಚಿ ಅದು ಕಾಮನ್ನು, ಯಾಕಂದರೆ ಅದು ಶಾಸ್ತ್ರ ಅಲ್ವಾ. ಹಂಗಾಗಿ ಒಬ್ಬೊಬ್ರಾಗ ಶಾಸ್ತ್ರ ಮಾಡ್ತಾಯಿದ್ರು. ಸೊ ನಾವು ಕೂಡ ಹಿಂದೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ವಿ, ವೀಡಿಯೋಸು ಫೋಟೋಸ್ ಎಲ್ಲ ತೊಗೋತಾ ಇದ್ದೋ. ಹಾಗೆ ಕ್ಯಾಮ್ರಾಮನ್ ಅಂತಾರು, ನೀವೇ ತೆಗಿತಾ ಇದ್ದೀರಲ್ಲ ಇನ್ನು ನಾವ್ಯಾಕೆ ಅಂತ. ಪರವಾಗಿಲ್ಲ, ನೀವು ತೆಗೀರಿ, ನಿಮ್ಮದು ಜಸ್ಟ್ ಆಲ್ಬಮಲ್ಲಿ ಮಾತ್ರ ಇರುತ್ತೆ, ಬಟ್ ನಮ್ಮದು ಇಡೀ ಯೂಟ್ಯೂಬ್ ಚಾನಲಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ಹಂಗೆ ಅಂದ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡಿದ್ದಾಯಿತು. ಆಮೇಲೆ ಅವ್ರು ಅಂತ ಇದ್ರು, ನೀವು ಶಾಸ್ತ್ರ ಮಾಡಿ ಹುಡುಗಿಗೆ ಅಕ್ಕ ಆಗಬೇಕಲ್ವ, ಮಾಡ್ಬೋದು ಅಂತ ಅಂದರು. ಹಂಗಾಗಿ ನಾನು ಮತ್ತು ನಮ್ಮ ಮಮತಾ ಅಂದರೆ ನಮ್ಮ ಅಕ್ಕ ಎಲ್ಲರೂ ಕೂಡ ಮಾಡೋಣ ಅಂತ ಗೆಸ್ ಹಾಕ್ಕೊಂಡಿದ್ವಿ. ಯಾಕಂದರೆ ಅವ್ರ ಕಡೆಯವ್ರು ಇನ್ನೂ ಮಾಡ್ತಾಯಿದ್ರಲ್ವ, ಹಂಗಾಗಿ ಓಕೆ ಅವಸರ ಮಾಡ್ಕೊಳ್ಳೋದು ಬೇಡ, ನಿಧಾನಕ್ಕೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ಸ್ಟಾರ್ಟಿಂಗ್ ಮಮತಾ ಹೋದ್ಲು. ಆಮೇಲೆ ನಾನು ಹಂಗೆ ನಿಂತಿದ್ದೀನಿ, ಸ್ವಲ್ಪ ಟವಲೆಲ್ಲ ಬೇರೆದು ಕೊಡಿ ಅಂತ ಹೇಳ್ತಾಯಿದ್ರು. ಸೊ ನಾನು ಮಾತಾಡ್ಸ್ಕೊಂಡು ಹಂಗೆ ನಿಂತಿದ್ದೆ. ಸುಮಾರು ಕಾಲು ಎಳ್ದದ್ದು. ಫುಲ್ಲು ಜನಗಳಿದ್ದರೆ ಹೆಂಗೆ ಗೊತ್ತಾ, ಫುಲ್ಲು ಖುಷಿ ಇರುತ್ತೆ. ಯಾಕಂದರೆ ಏನೇನಾದ್ರು ಮಾತಾಡ್ತಾ ಇರ್ತಾರೆ. ಹೆಂಗಸ್ರ ಮಧ್ಯೆ ಇದ್ದರೆ ಪಕ್ಕ ಏನೇನಾರು ಒಂದೊಂದು ಮಾತು ಬಂದೇ ಬರ್ತಾ ಇರುತ್ತೆ, ಅದಕ್ಕೆ ಇನ್ನೊಬ್ಬರು ಟಾಂಗ್ ಕೊಡ್ತಾನೆ ಇರ್ತಾರೆ. ಆ ಥರ ಒಂಥರ ಚೆನ್ನಾಗಿರುತ್ತೆ. ಯಾಕಂದರೆ ಸಿಟಿಗಳ ಕಡೆ ಆದರೆ ಒಂಥರ ಹೆಂಗೆ ಅಂದರೆ ಡೈರೆಕ್ಟು ಎಂಗೇಜ್ಮೆಂಟ್ ಥರ ಶಾಸ್ತ್ರ ಎಲ್ಲ ಸ್ವಲ್ಪ ಕಡಿಮೆ ಇರ್ಬೋದೇನೋ ಅಂತ ಅಂದ್ಕೊತೀನಿ. ಯಾಕಂದರೆ ಹಳ್ಳಿ ಕಡೆ ಜಾಸ್ತಿ ಶಾಸ್ತ್ರಗಳಿರ್ತವೆ. ಮದುವೆಲಂತೂ ಆಲ್ಮೋಸ್ಟ್ ಜಾಸ್ತಿನೇ ಬರೋ ಶಾಸ್ತ್ರ ಎಲ್ಲ ಮಾಡ್ತಾರೆ. ಅವಂತೂ ನಿಜ ಏನಂತಲೇ ಗೊತ್ತಿರೋದಿಲ್ಲ, ಅಷ್ಟೊಂದು ಶಾಸ್ತ್ರಗಳು ನಡೀತಾ ಇರ್ತವೆ. ಅಷ್ಟರಲ್ಲಿ ಓಕೆ ಅಂದ್ಬಿಟ್ಟು ಅವಳು ಫಸ್ಟ್ ಆಯಿತು. ಆಮೇಲೆ ಅವಳನ್ನ ಬಾಳೆಹಣ್ಣು ತಟ್ಟೆ ಎತ್ತಕ್ಕೆ ಹೇಳಿದ್ರು. ಅಲ್ಲಂತೂ ಏನು ಫುಲ್ಲು ಒಂದು 10 kg ಬಾಳೆಹಣ್ಣೆ ಐತೆ, ಅಲ್ಲಿ ಎತ್ತಕ್ಕೆ ಆಯ್ತಾ ಇಲ್ಲ ಆ ಮಟ್ಟಕ್ಕೆ. ಅದಕ್ಕೆ ಅವಳು ನಾನು ನೋಡಿ ಈ ಥರ ವೆಯ್ಟ್ ಹೇಳ್ತಾ ಇದ್ದೀರಾ ಅಂತ ಇದ್ಲು.
ಹಾಗಾಗಿ ಅವಳು ಬಾಳೆಹಣ್ಣು ತಟ್ಟೆನ ಎತ್ತಿ ಎಲ್ಲ ನೀಟಾಗಿ ಪೂಜೆ ಗೀಜೆ ಎಲ್ಲ ಮಾಡಿಸಿ ಆಮೇಲೆ ಅವಳಾದ್ಮೇಲೆ ನಾನು ಹೋದೆ. ಈ ಥರ ಶಾಸ್ತ್ರ ಎಲ್ಲ ಆ್ಯಕ್ಚುಲಿ ನಾವು ಹೋಗೋದೇ ಇಲ್ಲ, ಯಾಕಂದರೆ ದೊಡ್ಡವ್ರು ಮಾಡ್ತಾ ಇರ್ತಾರಲ್ವ, ಅಯ್ಯೋ ನಮಗೇನಕ್ಕೆ, ಆಮೇಲೆ ಒಂಚೂರು ಏನಾದ್ರು ಮಿಸ್ಟೇಕ್ ಮಾಡಿಬಿಡ್ತೀವೇನೋ ಅನ್ನೋ ಭಯಕ್ಕೆ ಹೋಗೋದೇ ಇಲ್ಲ. ಈ ಸಲವೇ ಹೋಗಿದ್ದು. ಆಮೇಲೆ ನಮ್ಮ ಅತ್ತಿಗೆಗೆ ಮಾಡಿದ್ದೆ ನಾನು, ನಮ್ಮ ಬೆಂಗಳೂರು ಅಣ್ಣನ ಮದುವೆ ಆಗಿತ್ತಲ್ಲ ಅವರೊಬ್ರಿಗೆ ಶಾಸ್ತ್ರ ಮಾಡಿದ್ದೆ ಅಷ್ಟೇ. ಅದಾದರೆ ಸೆಕೆಂಡ್ ಇಲ್ಲೊಬ್ರಿಗೆ, ಮತ್ತು ಸೀಮಂತಕ್ಕೆ ಸ್ನೇಹಂಗೆ ಮಾಡಿದ್ದೆ. 3 ಜನಕ್ಕೆ ನಾನು ಶಾಸ್ತ್ರ ಮಾಡಿರೋದು. ಇನ್ನು ಜಾಸ್ತಿ ಯಾರಿಗೂ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ಹತ್ರದವರಾದರೆ ಹೋಗ್ತೀನಿ ಅಷ್ಟೇ. ದೂರ ಆದರೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಹಂಗಾಗಿ ನಾನು ಹೋಗೋದೇ ಇಲ್ಲ, ಹಿಂದೆನೇ ಉಳ್ಕೊಬಿಡ್ತೀನಿ. ಒಟ್ಟಿನಲ್ಲಿ ಸೀರಿಯಲ್ ಮಾತ್ರ ಎಷ್ಟು ಹಬ್ಬ ಕಾಣಿಸ್ತಾ ಇದ್ದೀನಿ ನಾನು ಅಂದರೆ ಡುಮ್ಮಿ ಥರ ಕಾಣಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ವೆಯ್ಟ್ ಗೈನೇನು ಆಗಿಲ್ಲ, ಸಣ್ಣನೇ ಆಗಿದ್ದೀನಿ. ಬಟ್ ಆದರೂ ಅದು ಯಾಕೆ ಸೀರೆನೇ ಅಷ್ಟು ಹಬ್ಬ ಕಾಣಿಸ್ತಾ ಇತ್ತು ಏನೋ ಗೊತ್ತಾಯ್ತಲ್ಲ. ನನಗಂತೂ ವೀಡಿಯೋಸ್ ನೋಡ್ಬಿಟ್ಟು ನೆನಪಾಯ್ತು ನನಗೆ. ಅವರು ಹುಡುಗನೂ ಕೂಡ ಹಾಗೆ ಸೈಡಲ್ಲೇ ಕೂರಿಸಿದ್ರು ಶಾಸ್ತ್ರ ಆಗೋ ತನಕ. ಅದೆಲ್ಲ ಆದಮೇಲೆ ರೆಡಿ ಮಾಡೋಕ್ಕೆ ಮತ್ತೆ ಹುಡುಗನ ಕಡೆ ತಂದಿರ್ತಾರಲ್ವ ಐಟಮ್ಸ್ ಎಲ್ಲ ತಂದಿರ್ತಾರೆ, ಮೇಕಪ್ ಐಟಮ್ಸ್ಗಳು, ಹಾಗೆ ಸ್ಯಾರಿ ಎಲ್ಲ ಮತ್ತೆ ತಂದಿರ್ತಾರಲ್ಲ ಶಾಸ್ತ್ರಕ್ಕೆ ಇಡೋಕ್ಕೆ ಅಂತ. ಅದೆಲ್ಲ ಕೊಟ್ಟು ಬೇಗ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಪಾಪ ಅವಸರ ಮಾಡ್ತಾಯಿದ್ರು. ಹೇರ್ ಡ್ರಾಪಿಂಗ್ ಎಲ್ಲ ಮೇಡಮ್ ಮಾಡ್ತಾಯಿದ್ದಾರೆ, ನಮ್ಮ ಸ್ಫೂರ್ತಿ ಮೇಡಮು. ಹಾಗೆ ನಮ್ಮ ಚಿಕ್ಕಿ ಮಾಡ್ತಾಯಿದ್ದಾರೆ, ಕೊನೆ ಚಿಕ್ಕಪ್ಪನ ಹೆಂಡ್ತಿ ಅವಳು. ನನಗಿಂತ ಚಿಕ್ಕವಳು, ಬಟ್ ಆದರೂ ಚಿಕ್ಕಮ್ಮ ನನಗೆ. ಅದನ್ನೇ ರೇಗಿಸ್ತಾಯಿದ್ದೆ, ನನಗಿಂತ ಚಿಕ್ಕವಳು ನನಗೆ ಚಿಕ್ಕಮ್ಮ ಆಗಿದ್ದಾಳೆ ಅಂತ. ಸೊ ಅವಳು, ನಾನು, ಇವಳು, ಮಮತಾ ಎಲ್ಲರಿಗೂ ರೆಡಿ ಮಾಡ್ತಾಯಿದ್ವಿ. ಹಾಗೆ ಅವ್ರ ಫ್ರೆಂಡ್ಸು ಸಂಜು ಎಲ್ಲರೂ ಸುಮಾರು ಜನ ಬಂದಿದ್ದರು. ಹಾಗೆ ಎಲ್ಲನೂ ರೆಡಿ ಮಾಡಿಕೊಂಡು, ಹಾಗೆ ನಂಗೆ ಜಾಸ್ತಿ ಮೇಕಪ್ ಅಂದರೆ ಸ್ವಲ್ಪ ಇಂಟ್ರೆಸ್ಟು, ಹಾಗಾಗಿ ಮೇಕಪ್ ಕಡೆ ಹೋಗೋಣ ಅಂದ್ಕೊಂಡು ಮೇಕಪ್ ತೊಗೊಂಡೆ ನಾನು. ಅವಳು ಹೇರ್ ಆಕ್ಸಸರೀಸ್ ಎಲ್ಲ ಹಾಕ್ತಾಯಿದ್ಲು. ಸೊ ಎಂಗೇಜ್ಮೆಂಟ್ ಅಲ್ವ, ಹಂಗಾಗಿ ಏನು ಗ್ರ್ಯಾಂಡಾಗೇನು ಏರ್ ಮೇಕಪ್ ಅವಶ್ಯಕತೆ ಇಲ್ಲ, ಯಾಕಂದರೆ ಅರ್ಜೆಂಟ್ ಬೇರೆ ಇತ್ತಲ್ಲ, ಹಂಗಾಗಿ ಬೇಗ ಫಾಸ್ಟಾಗಿ ಮಾಡ್ತಾಯಿದ್ವಿ. ಮುಖಕ್ಕೆಲ್ಲ ಪಟ ಅಂತ ಹಾಕ್ತಾಯಿದ್ವಿ, ಯಾಕಂದರೆ ನನ್ನ ತಂಗಿ ಆಲ್ಮೋಸ್ಟ್ ಕಲರ್ ಇದ್ದಾಳೆ, ಹಂಗಾಗಿ ಅವಳಿಗೇನು ಅವಶ್ಯಕತೆ ಇರಲಿಲ್ಲ. ಆದರೂ ಮೇಕಪ್ ಟಚಪ್ ಆಗಲಿಲ್ಲ ಅಂದರೆ ಮದುವೆ ಹೆಣ್ಣು ಕಳೆ ಬರೋದೇ ಇಲ್ಲ ಅಲ್ವಾ, ಹಾಗಾಗಿ ಎಲ್ಲ ಮೇಕಪ್ ಎಲ್ಲ ಮುಗಿಸ್ತಾಯಿದ್ವಿ ನಾವು. ಏನಾದರೂ ಫಂಕ್ಷನ್ ಅಂದರೆ ಪಕ್ಕಾ ಮೇಕಪ್ ಅಂತೂ ಇರಲೇಬೇಕು ಹೆಂಗಸ್ರಿಗೆ, ಹಾಗೆ ಮಹಿಳೆಯರಿಗೆ. ಮಕ್ಕಳಿಗೂ ಕೂಡ ಬಂದುಬಿಟ್ಟಿದೆ ಇವಾಗಂತೂ. ನನ್ನ ಮಗಳಂತವಳೆ ಲಿಫ್ಟಿಗೆ ಬೇಕು, ಅದು ಬೇಕು, ಇದು ಬೇಕು ಅಂತ ಹಾಕ್ಸ್ಕೊತಾಳೆ. ಇನ್ನು ನಾವು ಅಲ್ವಾ, ಹಂಗೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಅಂದರೆ ಕೆಲವರು ಮೇಕಪ್ ಮಾಡದೇ ಇರೋರು ನ್ಯಾಚುರಲ್ ಬ್ಯೂಟೀಸ್ಗಳು ಕೂಡ ಇರ್ತಾರೆ. ಅಂದರೆ ಒಂದು ಫೇರ್ ಆ್ಯಂಡ್ ಲವ್ಲಿ ಕೂಡ ಆಗ್ತಾ ಇರೋರು ಕೂಡ ಇದ್ದಾರೆ. ಬಟ್ ಅವರಿಗೆ ಆ್ಯಡ್ಸಪ್ ಅಂತ ಹೇಳಬೇಕು, ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗಲ್ವೇನೋ, ಹಾಕಲ್ಲ ಅನಿಸುತ್ತೆ. ಬಟ್ ನಾವು ಸ್ವಲ್ಪ ಮೇಕಪ್ ಕಡೆ ಒಲವು ಜಾಸ್ತಿ ನಮಗೆ, ಹಂಗಾಗಿ ಅವಳಿಗೆಲ್ಲ ಪಾಪ ಫುಲ್ಲು ರೆಡಿ ಮಾಡಿ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಮ್ಮ ಹುಡುಗಿ ಗೊಂಬೆ ಥರ ಕಾಣಿಸ್ತಾಯಿತ್ತು. ಸೊ ರೆಡಿ ಮಾಡಿಬಿಟ್ಟು ಶಾಸ್ತ್ರ ಮತ್ತೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಗಂಡನ ಮನೆ ತಂದಿರೋ ಸೀರೆ ಎಲ್ಲ ಮತ್ತೆ ಹಾಕ್ಬಿಟ್ಟು ಆಮೇಲೆ ರಿಂಗ್ ತೊಡ್ಸೋದಲ್ವ, ಹಾಗಾಗಿ ಮುಗಿಸ್ತಾಯಿದ್ವಿ. ಹಾಗೆ ವೀಡಿಯೋ ಕ್ರೆಡಿಟ್ ಬಂದ್ಬಿಟ್ಟು ಸಿಂಚನ ಅವರು, ಪಾಪ ಸಿಂಚನ ಅವರು ವೀಡಿಯೋ ಮಾಡಿಕೊಟ್ರು ನನಗೆ. ನನ್ನ ತಂಗಿನೇ ಆಗಬೇಕು ಅವಳು ಕೂಡ. ಸೊ ಅವಳು ವೀಡಿಯೋ ಮಾಡಿಕೊಟ್ಲು, ಹಾಗಾಗಿ ಅವಳಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲದಕ್ಕೂ ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿಲಿ ಯಾವ್ಯಾವ ಥರ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೇಗೆ ಕಾಣ್ತಿದೆ ನಮ್ಮ ಹುಡುಗಿ, ಹೇಗಿತ್ತು ಎಂಗೇಜ್ಮೆಂಟ್ ಅಂತ ಲಾಸ್ಟಲ್ಲಿ ಒಂದು ಕಾಮೆಂಟ್ ಸೆಕ್ಷನ್ನಾಗ ಹೋಗ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡಿ ಅಷ್ಟೇ. ಮತ್ತು ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ಕೂತ್ಕೊಳ್ಳಿ ಅಂತ. ಈ ಫೋಟೋಗ್ರಾಫರ್ಸ್ ಹೆಂಗೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ಪಾಪ ಅವ್ರ ಫೋಟೋಸ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಆ ಥರ ನಿಂತ್ಕೊಳ್ಳಿ, ಈ ಥರ ನಿಂತ್ಕೊಳ್ಳಿ, ಹಂಗೆ ನಿಂತ್ಕೊಳ್ಳಿ, ಹಿಂಗೆ ನಿಂತ್ಕೊಳ್ಳಿ. ಬಟ್ ಮಾಮೂಲಿ ಡೇಸಲ್ಲಿ ನಾವು ಎಷ್ಟೆಲ್ಲ ರೀಲ್ಸ್ ಮಾಡ್ತಾಯಿರ್ತೀವಿ, ಫೋಟೋಸ್ ತೆಗೆಸ್ಕೊತಾ ಇರ್ತೀವಿ, ವೀಡಿಯೋಸ್ ಮಾಡ್ತಾಯಿರ್ತೀವಿ. ಅದೇ ನಮ್ಮದೇ ಆದೊಂದು ಫಂಕ್ಷನ್ಸ್ ಅಂತ ಬಂದಾಗ, ಈ ಮದುವೆಲಿ, ಎಂಗೇಜ್ಮೆಂಟಲ್ಲಿ ಅದು ಒಂದು ಹೊಸ ಅನುಭವ ಅಲ್ವಾ. ಎಂಥವರಿಗೂ ಕೂಡ ಒಂಥರ ಶಿವರ್ನೆಸ್ ಆಗಿಬಿಡುತ್ತೆ. ಫುಲ್ಲು ಕೈಕಾಲೆಲ್ಲ ನಡ್ಗೋ ಥರ ಅನಿಸ್ತಾ ಇರುತ್ತೆ. ಆಮೇಲೆ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರಲ್ಲ, ಮೇಯ್ನ್ ಅಟ್ರಾಕ್ಷನ್ ನಾವಾಗಿರ್ತೀವಿ ಅವಾಗ. ಆ ಟೈಮ್ಗಳಲ್ಲಿ ಒಂಥರ ಅಯ್ಯೋ ಏನೋ ಒಂಥರ ಗಾಬರಿ, ಏನೋ ಒಂಥರ ಸಂಕೋಚ. ಅದೇ ಮಾಮೂಲಿ ದಿನ ಎಲ್ಲರನ್ನೂ ನಾವು ಎದುರಿಸ್ತಾ ಇರ್ತೀವಿ, ಅವತ್ತಿನ ದಿನ ಎಲ್ಲರೂ ನಮ್ಮನ್ನ ಎದುರಿಸ್ತಾ ಇರ್ತಾರೆ, ಆ ಥರ ಆಗ್ಬಿಡುತ್ತೆ. ಫುಲ್ ಒಂಥರ ನಗ್ತಾಯಿದ್ರು, ಏನೇನೋ ರೇಗಿಸ್ಕೊಂಡು ಹತ್ರ ಬನ್ನಿ, ಹಂಗೆ ಬನ್ನಿ, ಹಿಂಗೆ ಬನ್ನಿ ಅಂದ್ಕೊಂಡು ಫುಲ್ಲು ಚೆನ್ನಾಗಿತ್ತು. ಒಂಥರ ಕ್ವಾಟ್ಲೆ, ಅವರಿಗಂತೂ ಪಾಪ ಕ್ವಾಟ್ಲೆ ಕೊಡ್ತಾಯಿದ್ವಿ. ಯಾಕಂದರೆ ಮದುವೆ ಗಂಡು ಮದುವೆ ಹೆಣ್ಣು ನಿಂತಿರ್ಬೇಕಾದ್ರೆ ಎಂಥವರು ಅಷ್ಟೇ, ಅಂದರೆ ಫ್ರೆಂಡ್ಸ್ ಬಳಗ ಎಲ್ಲ ಇರ್ತಾರಲ್ಲ, ಕಾಲೆಳೆಯೋದು ಪಕ್ಕಾ ಗ್ಯಾರಂಟಿ ಆಗಿರುತ್ತೆ. ಸೊ ನಾವು ಹಂಗೆ ಹಿಂಗೆ ಅಂದ್ಕೊಂಡು ಫೋಟೋಗ್ರಾಫರ್ ಜೊತೆ ಸೇರ್ಕೊಂಡು ಸ್ವಲ್ಪ
ಕಾಲು ಎಳ್ದಿದ್ದಾಯಿತು ನಮ್ಮ ಹುಡುಗಿಗೆ. ಬಟ್ ಚೆನ್ನಾಗಿ ರೆಡಿಯಾಗಿ ಇಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ರು. ಸೊ ಎಂಗೇಜ್ಮೆಂಟ್ ಆಗಿದೆ ನನ್ನ ತಂಗಿಗೆ. ಪಾಪ ಚೆನ್ನಾಗಿರಲಿ, ಖುಷಿಯಿಂದ ಸಂತೋಷದಿಂದ ನೆಮ್ಮದಿಯಿಂದ ಬದುಕಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿ ಅವಳಿಗೆ. ಹೆಣ್ಮಕ್ಳು ಯಾವುದೇ ಆದರೂ ಅಷ್ಟೇ ಒಂದು ಒಳ್ಳೆ ಮನೆಗೆ ಸೇರಿದ್ರೆ ಪ್ರತಿಯೊಬ್ಬರಿಗೂ ಖುಷಿ. ಹಾಗೆ ಎತ್ತ ಅಪ್ಪ ಅಮ್ಮನಿಗೂ ಅಷ್ಟೇ, ಹಾಗೆ ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮದಿರಾಗಿರ್ಬೋದು, ಎಲ್ಲರೂ ಖುಷಿ ಪಡ್ತಾರೆ. ಯಾಕಂದರೆ ಇವಾಗ ಚೆನ್ನಾಗಿ ಬದುಕಿದ್ರೆ ಅವ್ರನ್ನ ತುಂಬ ಖುಷಿಯಿಂದ ನೋಡ್ಬೋದೇ ಹೊರ್ತು ಅವ್ರಿಗೆ ಏನಾದ್ರು ಹರ್ಟ್ ಆಯಿತು ಅಥವಾ ನೋವಾಯಿತು ಅವ್ರು ಕೆಟ್ಟರೆ ನಿಜ ಯಾರೂ ಬರಲ್ಲ, ಯಾರೂ ಆಗಲ್ಲ. ಹಂಗಾಗಿ ಯಾವತ್ತೂ ಹೆಣ್ಮಕ್ಳು ಚೆನ್ನಾಗಿರೋ ಮನೆಗೆ ಸೇರಲಿ ಅಂತಲೇ ಬಯಸಬೇಕು. ಅದೇ ರಿಯಾಲಿಟಿ ಕೂಡ. ತುಂಬ ಚೆನ್ನಾಗಿರಲಿ ಅಂತಲೇ ಬಯಸ್ತಾ ಎಂಗೇಜ್ಮೆಂಟ್ಗೆ ಆಲ್ ದಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಇದ್ದೀನಿ ನಾನಂತೂ. ಸೊ ಲಾಸ್ಟ್ ಇನ್ನೇನು ಅಂದರೆ ಇನ್ನು ಈ ರಿಂಗ್ ಎಲ್ಲ ಹಾಕೋಕ್ಕೆ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ ಅವರು. ಹಾಗಾಗಿ ಲಾಂಗ್ ವೀಡಿಯೋ ಆಗಿಬಿಡುತ್ತೆ. ಆಮೇಲೆ ನೋಡೋರ್ಗೂ ಅಷ್ಟೇ ಇದು ಏನಪ್ಪ ಬರೀ ಇದೆ ಹೇಳ್ತಾವಳು ಅಂತ ಬೋರ್ಗೆ ಹೊಡೆದ್ಬಿಡುತ್ತೆ ಅಂದ್ಬಿಟ್ಟು ನಾನು ಕೂಡ ಆದಷ್ಟು ಶಾರ್ಟ್ ಮಾಡಿ ಹಾಕಿದ್ದೀನಿ. ಯಾಕಂದರೆ ತುಂಬ ಹೊತ್ತು ಹಿಡಿಯುತ್ತಲ್ವ ಎಂಗೇಜ್ಮೆಂಟ್ ಅಂದರೆ 1 ನಿಮಿಷಕ್ಕೆ 2 ನಿಮಿಷಕ್ಕೆ ಆಗೋವಂಥ ಕೆಲಸ ಅಲ್ವೇ ಅಲ್ಲ. ಬಿಕಾಸ್ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ, 1 2 ಅವರ್ಸ್ 3 ಅವರ್ಸ್ ಹಿಡಿಯುತ್ತೆ. ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿ ಹಾಕೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ನಾನು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಸೈಡಲ್ಲಿ. ಹಂಗೆ ನನ್ನ ಮಗನ ಕೊಟ್ಲೆ ನಮ್ಮ ಆಂಟಿ ಮತ್ತು ಸುಮಾರು ಜನ ಅವ್ರ ಫ್ರೆಂಡ್ಸ್ಗಳು ಎಲ್ಲರೂ ಬಂದಿದ್ದರು. ಸೊ ಗಗನ ಫ್ರೆಂಡ್ಸು. ಹಾಗೆ ನನ್ನ ಮಗನು ಕ್ವಾಟ್ಲೆ ಕೊಟ್ಟ ಅಂದರೆ ಸರಿ ಕೊಟ್ಟಿದ್ದಾನೆ ಕ್ವಾಟ್ಲೆ. ಕೆಳಗಡೆ ಬಿಡು ಅನ್ನೋದು, ಕೆಳಗಡೆ ಬಿಟ್ಟರೆ ಓಡೋಗಿ ಅದು ಎಳೆಯೋದು ಇದು ಎಳೆಯೋದು, ಅಲ್ಲೇನೇನೋ ಐಟಮ್ಸ್ ಇಟ್ಟಿದ್ರೆ. ಸೊ ಒಂದು ಸೈಡಂತೂ ಪೂರ್ತಿ ಊಟ ಕೊಡ್ತಾಯಿದ್ರು. ಸೊ ಆ ಕಡೆ ನಮ್ಮನೆ ಸೈಡು ಊಟಕ್ಕೆ ಅಂದ್ಬಿಟ್ಟು ಸುಮಾರು ಜನ ಹೋಗಿ ಫಸ್ಟ್ ಪಂಕ್ತಿ ಯಾವಾಗಲೂ ಬಾಯ್ಸ್ ಅಂದರೆ ಸಾಮಾನ್ಯ ಗಂಡಸರೇ ಕೂರ್ತಾರೆ. ಯಾಕಂದರೆ ಓಕೆ ಅಂದ್ಬಿಟ್ಟು ಅವರೆಲ್ಲ 1-2 ಪಂಕ್ತಿ ಆದಮೇಲೆ ನಾವು ಕೂಡ ಬೇಗ ಹೊರಡಬೇಕಿತ್ತು. ಯಾಕಂದರೆ ನಾವೇ ಮನೆಗೆ ಬೇಗ ಹೊರಡಬೇಕಿತ್ತಲ್ಲ. ಹಾಗಾಗಿ ನಾನು ನಮ್ಮ ಯಜಮಾನ್ರು ಪಾಪು ಆ್ಯಕ್ಚುಲಿ ನಮ್ಮ ಅಮ್ಮನ ಕಡೆ ಹೋಗ್ಬಿಟ್ಟಿದ್ದ. ಹಾಗಾಗಿ ಅವನೇನು ನಾವು ಕಾಯಕ್ಕೆ ಹೋಗಲಿಲ್ಲ. ನಾನು ನಮ್ಮ ಮನೆಯವರು ಮತ್ತು ನಮ್ಮ ಅಕ್ಕ ದೊಡ್ಡಮ್ಮ ಎಲ್ಲರೂ ಕೂಡ ಹೋಗಿ ಒಂದು ಕಡೆ ಕೂತ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಊಟ ನಿಜ ಭಟ್ರು ಯಾರೋ ಗೊತ್ತಿಲ್ಲ ಸಖತ್ತಾಗಿ ಮಾಡಿದರು ಅಡುಗೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ಕೂಡ. ಎಲ್ಲ ಐಟಮ್ಸ್ಗಳು ಕೂಡ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಗೀಟಿಂಗ್ ಎಲ್ಲ ಹೊಡ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಮನೆ ತವೇ ಮಾತಾಡಿಕೊಂಡು ಸುಮಾರು ಜನ ಕೂತಿದ್ವಿ. ಹಾಗೆ ನಮ್ಮ ಅತ್ತೆ ಮಗಳು ಎಲ್ಲರೂ ಕೂಡ ಬಂದಿದ್ದರು. ಅವರು ವೀಡಿಯೋ ಮಾಡಬೇಡ ಅಂತಾಯಿದ್ರು. ಅದಕ್ಕೆ ಪಾಪ ಅವ್ರ ವೀಡಿಯೋ ನಾನು ಹಾಕಲಿಲ್ಲ. ಯಾಕಂದರೆ ಅವ್ರಿಗೊಂಥರ ಸಫಕೇಟ್ ಅನಿಸ್ಬಾರ್ದು ನಮ್ಮ ಇದರಿಂದ. ಹಾಗೆ ನಮ್ಮ ಚಿಕ್ಕಿ ಅದೇ ಹೇಳಿದ್ನಲ್ಲ, ನನಗಿಂತ ಚಿಕ್ಕವಳು ನನಗೆ ಚಿಕ್ಕಮ್ಮ ಆಗಿದ್ದಾಳೆ ಅಂತ. ಹಾಗಾಗಿ ಅವಳು ಮತ್ತು ಪಾಪುದು ಅವರ ತಂಗಿ ಪಾಪು ಅದು. ಸೊ ಕ್ಯೂಟಾಗಿದೆ. ಅದು ಫಸ್ಟ್ ವಿಸಿಟ್ ಅದಕ್ಕೆ. ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ್ ನೋಡಿದ್ದದನ್ನ. ಅದನ್ನು ಕರ್ಕೊಂಡು ಬಂದಿದ್ದರು ಪಾಪುನ. ಹಾಗೆ ಅದಾದಮೇಲೆ ಗೊತ್ತಲ್ಲ ಎಂಗೇಜ್ಮೆಂಟ್ ಆಯಿತು, ಊಟ ಆಯಿತು ಅಂದರೆ ಎಲ್ಲ ಫೋಟೋ ಶೂಟಿಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಗಂಡು ಹೆಣ್ಣು ಜೊತೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾಯಿದ್ರು. ಓಕೆ ನಾವು ಲಾಸ್ಟಲ್ಲಿ ಮತ್ತೆ ತೆಗೆಸ್ಕೊಳ್ಳೋಣ ಅಂದ್ಕೊಂಡು ನಮ್ಮ ಆಂಟಿಯರು ಎಲ್ಲರೂ ಕೂಡ ತೆಗೆಸ್ಕೊತಾಯಿದ್ರು. ಆಮೇಲೆ ನಾವು ಅಕ್ಕ ತಂಗಿರಂದರೆ ಇವಾಗ ಒಬ್ಬರು ಮಿಸ್ ಆಗಿದ್ದಾರೆ, ಅವರು ಬರೋಕ್ಕಾಗಲಿಲ್ಲ. ನಾನು ನಮ್ಮ ಮಮ್ಮತ್ತ ಹಾಗೆ ಕವನ ಅಂದರೆ ಇವಾಗ ಸಿಸ್ಟರ್ ಎಂಗೇಜ್ಮೆಂಟ್ ಅಂತ ಹೇಳಿದ್ನಲ್ಲ ಅವಳ ಸ್ವಂತ ಅಕ್ಕ ಕವನ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಟ್ಟು ಟೋಟಲ್ ಅಕ್ಕಂದರು ಭಾವಂದ್ರು ಎಲ್ಲರ ಜೊತೆ ತೆಗೆಸ್ಕೊಂಡೋ ಫೋಟೋನ ಒಂಥರ ಚೆನ್ನಾಗಿತ್ತು. ನಮಗಂತೂ ಫುಲ್ ಖುಷಿಯಾಗ್ಬಿಡ್ತು. ಯಾಕಂದರೆ ಅಪರೂಪಕ್ಕಲ್ವ ಎಲ್ಲರ ಜೊತೆ ಸೇರೋದು. ಹಂಗಾಗಿ ಫುಲ್ ಖುಷಿಯಾಗ್ತಾಯಿತ್ತು. ಇದರಲ್ಲಿ ಆ್ಯಕ್ಚುಲಿ ನನ್ನ ತಮ್ಮಂದರು ಮತ್ತು ಅಣ್ಣಂದರು ಸ್ವಲ್ಪ ಮಿಸ್ ಆಗಿದ್ದಾರೆ. ಯಾಕಂದರೆ ಅವ್ರು ಸ್ವಲ್ಪ ಅಡುಗೆ ಕಡೆ ಇದ್ದರು. ಹಾಗೆ ನನ್ನ ತಮ್ಮ ಬೆಂಗಳೂರಿಂದ ಬಂದಿರಲಿಲ್ಲ. ಅವ್ನು ಸ್ವಲ್ಪ ಏನೋ ಕೆಲಸ ಇತ್ತಂತ ಅವತ್ತು ಅವನು ಕೂಡ ಬಂದಿರಲಿಲ್ಲ. ಹಾಗೆ ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮನೆ ಹತ್ರಕ್ಕೆ ಬಂದೆ. ಹಾಗೆ ಸ್ಫೂರ್ತಿ ಇದ್ಲು. ಸೊ ನಮ್ಮ ಮನೆ ಪಕ್ಕ ಸ್ಫೂರ್ತಿ ನನ್ನ ಸಿಸ್ಟರ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ಅವಳು ಕೂಡ ನನಗೊಬ್ಳು ಸಿಸ್ಟರ್ ಥರ. ಸೊ ಅವಳು ನಾನು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ನನ್ನ ಮಗ ಅಂದರೆ ಸ್ವಲ್ಪ ದಿನ ಊರಲ್ಲೇ ಬಿಟ್ಟಿದ್ದೆ ಅಲ್ವಾ, ಆವಾಗ ಅವಳನ್ನ ಚೆನ್ನಾಗಿ ಹೋಗ್ಬಿಟ್ಟಿದ್ದ ಅವನು. ಯಾಕಂದರೆ ಸ್ವಲ್ಪ ದಿನ ಇದ್ನಲ್ಲ ಊರಲ್ಲಿ, ಹಾಗಾಗಿ ಅವಳ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಿದ್ದ. ಅವಳು ಒಂದು ಮುತ್ಕೊಡು ಅಂತಿದ್ಲು, ಅವನಂತೂ ಕೊಡ್ತಾನೆ ಇರಲಿಲ್ಲ, ಹಿಂದಕ್ಕೆ ಓಡಿ ಬರ್ತಾಯಿದ್ದ. ಹಾಗೆ ನಮ್ಮ ಅತ್ತೆ ಮಗಳದೊಂದು ನಾಯಿ ಮರಿ ಕೂಡ ಇದೆ. ಅದು ಬ್ರೀಡ್ ಬಂದ್ಬಿಟ್ಟು ಪಬ್ ಅಂತ ನನಗನ್ಸುತ್ತೆ. ಯಾಕಂದರೆ ಅದು ಪಬ್ ಇರ್ಬೋದೇನೋ ಅಂದ್ಕೊಂಡೆ. ಬಟ್ ಅದು ಯಾವ ಬ್ರೀಡ್ ಅಂತ ಕರೆಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ. ಬಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕೆ ಮುಖನೇ ಇಲ್ಲ, ಪುಟಾಣಿ ಮುಖ. ಅದಕ್ಕೆ ಫುಲ್ಲು ಬರೀ ಹೇರೇ ಇದೆ. ಮುಖ ತುಂಬ ಫುಲ್ಲು ಹೇರು, ಈ ಕಡೆ ಸೈಡ್ ಎಲ್ಲ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. 1 ಮಂತ್ ಮರಿ ಅಂತ ಅನಿಸುತ್ತೆ. ಅದಕ್ಕೆ ಸ್ಫೂರ್ತಿ ಕೈಲಿ ಕೊಟ್ಟಿದ್ರು ನೋಡಿ ಅಂತ. ಹಾಗೆ ಇನ್ನೊಬ್ಬರು ಫ್ರೆಂಡು ಅವರು ಕೂಡ ಎತ್ಕೊಂಡಿದ್ರು.
ಹಾಗೆ ಅವ್ರ ಜೊತೆ ಎಲ್ಲ ಮುಗಿಸ್ಕೊಂಡು ಇನ್ನು ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಬೇಗ ಮನೆ ಕಡೆ ಹೊರಟು ಬಂಕ್ ಹತ್ರ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಮಾತುಕತೆ ಆಡ್ತಾಯಿದ್ರು ನಮ್ಮ ಮನೆಯವರು. ಹಾಗೆ ಮಾತು ಎಲ್ಲ ಆಡ್ಕೊಂಡು ಮನೆ ಕಡೆಗೆ ಬಂದಾಯಿತು. ನೆಕ್ಸ್ಟು ಹೇಗಿತ್ತು ವ್ಲಾಗ್ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.